ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣಿ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಶ್ರೀರಾಮಕೃಷ್ಣರು ಅಪಾರ ಕರುಣೆಯಿಂದ ಕೂಡಿ ಭಾವಾವಸ್ಥೆಗೇರಿ ಗಿರೀಶನಿಗೆ ಯಾರು ತನಗೆ ದಿನದಲ್ಲಿ 2 ಬಾರಿ ಕೂಡ ಭಗವಂತನ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಆಗುವುದಿಲ್ಲ ಎಂದು ಹೇಳಿದನೋ ಅವನ ವಿಷಯದಲ್ಲಿ ನಿನ್ನ ಜವಾಬ್ದಾರಿಯನ್ನು ಅಥವಾ ವಕಾಲತ್ತನ್ನು, ಪವರ್ ಆಫ್ ಅಟಾರ್ನಿ, ವಕಾಲತ್ತನ್ನು ನನಗೆ ಕೊಡು ಎಂದು ಹೇಳಿದರು. ಗಿರೀಶನಿಗೆ ಇನ್ನು ಮೇಲೆ ತಾನು ಯಾವುದೇ ಸಾಧನೆಯನ್ನು, ತಪಸ್ಸನ್ನು, ಜಪ, ಧ್ಯಾನ, ವ್ರತ, ನೇಮ, ನಿಯಮ ಇವನ್ನೆಲ್ಲ ಮಾಡುವ ಅವಶ್ಯಕತೆ ಇಲ್ಲ. ಶ್ರೀರಾಮಕೃಷ್ಣರೇ ತನಗಾಗಿ ಎಲ್ಲವನ್ನೂ ಮಾಡುತ್ತಾರೆ ಎಂಬ ಭರವಸೆಯಿಂದ ತನ್ನ ವಕಾಲತ್ತನ್ನು ಶ್ರೀರಾಮಕೃಷ್ಣರಿಗೆ ವಹಿಸಿಬಿಡುತ್ತಾನೆ. ಅವನಂದುಕೊಂಡಿದ್ದ ಅದು ಬಹಳ ಸುಲಭವಾದದ್ದು ಎಂದು. ಆದರೆ ಬರಬರುತ್ತಾ ಮುಂದೆ ಅವನಿಗೆ ಗೊತ್ತಾಗುತ್ತದೆ, ಭಗವಂತನಿಗೆ ಯಾರು ತನ್ನ ವಕಾಲತ್ತನ್ನು ವಹಿಸಿಕೊಡುತ್ತಾನೋ ಅವನ ಸಾಧನೆಗೆ ಅಂತ್ಯವೇ ಇಲ್ಲ. ಅವನು ಪಾಲಿಸಬೇಕಾದ ನಿಯಮಗಳಿಗೆ ಅಂತ್ಯವೇ ಇಲ್ಲ. ಒಮ್ಮೆ ಗಿರೀಶ ಮಾತಿನ ನಡುವೆ ಶ್ರೀರಾಮಕೃಷ್ಣರ ಹತ್ತಿರ ನಾನು ಮಾಡುತ್ತೇನೆ ಎಂದು ಹೇಳಿಬಿಟ್ಟ. ಶ್ರೀರಾಮಕೃಷ್ಣರು ತಕ್ಷಣ ಅವನ ಭಾವಕ್ಕೆ ಅನುಗುಣವಾಗಿ ನಾನು ಮಾಡುತ್ತೇನೆ ಎಂದು ಹೇಳಿದರೆ ಹೇಗಾಗುತ್ತದೆ? ಭಗವಂತನ ಇಚ್ಛೆಯಿಂದ ಮಾಡುತ್ತೇನೆ ಎಂದು ಹೇಳು ಎಂದು ಹೇಳಿದರು. ಹೀಗೆ ಹೆಜ್ಜೆ ಹೆಜ್ಜೆಗೆ ಅವನಿಗೆ ಶರಣಾಗತಿಯ ಪಾಠಗಳನ್ನು ಹೇಳುತ್ತಾ ಬಂದರು. ಅವನು ತನ್ನನ್ನು ತಾನು ತಿದ್ದಿಕೊಳ್ಳುತ್ತಾ ಬಂದ. ಕೊನೆಗೂ ಅವನು ಪೂರ್ಣವಾಗಿ ತನ್ನ ವಕಾಲತ್ತನ್ನು, ಪವರ್ ಆಫ್ ಅಟಾರ್ನಿಯನ್ನು ಶ್ರೀರಾಮಕೃಷ್ಣರಿಗೆ ವಹಿಸಿ ತಾನು ನಿಶ್ಚಿಂತೆಯಿಂದ ಇರುವಂತಾಯಿತು. ಗಿರೀಶ ಶ್ರೀರಾಮಕೃಷ್ಣರ ದಿವ್ಯ ಸತ್ಸಹವಾಸದಿಂದ ಬಹಳ ಪರಿವರ್ತನೆ ಹೊಂದಿದ್ದಾನೆ. ಆದರೂ ಕೂಡ ಒಂದು ದಿನ ಶ್ರೀರಾಮಕೃಷ್ಣರು ಒಬ್ಬ ಭಕ್ತನ ಮುಂದೆ ಗಿರೀಶನನ್ನು ಉದ್ದೇಶಿಸಿ, ನೀನು ಬೆಳ್ಳುಳ್ಳಿ ರಸ ಹಾಕಿದ ಪಾತ್ರೆಯನ್ನು ಎಷ್ಟೇ ಸಲ ಉಜ್ಜಿ ಸ್ವಚ್ಛ ಮಾಡು, ಆದರೆ ಅದರ ವಾಸನೆ ಹೊರಟು ಹೋಗುವುದಿಲ್ಲ ಎಂದು ಹೇಳಿದರು. ಗಿರೀಶನಿಗೆ ಈ ವಿಷಯ ಗೊತ್ತಾಯಿತು. ಅವನಿಗೆ ತುಂಬ ನೋವಾಯಿತು. ಒಂದು ದಿನ ಅವನು ನೇರವಾಗಿ ಕೇಳಿಯೇ ಬಿಟ್ಟ, ಮಹಾಶಯರೇ, ಈ ಬೆಳ್ಳುಳ್ಳಿ ವಾಸನೆ ಯಾವತ್ತಾದರೂ ಹೋಗುತ್ತದೆಯೇ? ಶ್ರೀರಾಮಕೃಷ್ಣರು ದೃಢ ಧ್ವನಿಯಲ್ಲಿ ಉತ್ತರಿಸುತ್ತಾರೆ, ಹೌದು. ಯಾವಾಗ ಹೋಗುತ್ತದೆ? ಬೆಂಕಿಯಲ್ಲಿ ಸುಟ್ಟರೆ ಎಲ್ಲ ವಾಸನೆ ನಾಶವಾಗುತ್ತದೆ. ನಿಜ, ಗಿರೀಶ ಜೀವನದ ಕಷ್ಟಗಳು ಎಂಬ ಬೆಂಕಿಯಲ್ಲಿ ಬಿದ್ದು ತನ್ನ ಎಲ್ಲ ವಾಸನೆಗಳನ್ನು, ಬೆಳ್ಳುಳ್ಳಿ ವಾಸನೆಯನ್ನು ಕಳೆದುಕೊಳ್ಳುತ್ತಾನೆ. ಶ್ರೀರಾಮಕೃಷ್ಣರು ಗಿರೀಶನನ್ನು ಅದೆಷ್ಟು ಪ್ರೀತಿಸಿದರು. ಒಮ್ಮೆ ಗಿರೀಶ ದಕ್ಷಿಣೇಶ್ವರಕ್ಕೆ ಬಂದಿದ್ದಾನೆ. ಶ್ರೀರಾಮಕೃಷ್ಣರು ಆಗ ತಾನೇ ಊಟವನ್ನು ಮುಗಿಸುತ್ತಿದ್ದಾರೆ. ಅವರು ತಮ್ಮ ಪಾಯಸವನ್ನು ಗಿರೀಶನಿಗೆ ಕೊಡಲಿಕ್ಕೆ ಬರುತ್ತಾರೆ. ಗಿರೀಶ ಅದನ್ನು ತೆಗೆದುಕೊಂಡು ತಾನು ಇನ್ನೇನು ತಿನ್ನಬೇಕು, ಇರು, ನಾನೇ ನಿನಗೆ ತಿನ್ನಿಸುತ್ತೇನೆ ಎಂದು ಹೇಳಿಬಿಡುತ್ತಾರೆ. ಬಳಿಕ ಶ್ರೀರಾಮಕೃಷ್ಣರು ಅತ್ಯಂತ ಪ್ರೇಮ ವಾತ್ಸಲ್ಯದಿಂದೊಡಗೂಡಿ ತಮ್ಮ ಕೈಯಾರೆ ಗಿರೀಶನಿಗೆ ಪಾಯಸವನ್ನು ತಿನ್ನಿಸುತ್ತಾರೆ. ಅವನ ಆ ಎಂಜಲು ತುಟಿಗಳಿಗೆ ತಮ್ಮ ಪರಮ ಪವಿತ್ರವಾದ ಕೈ ಬೆರಳುಗಳನ್ನು ತಾಗಿಸುತ್ತಾರೆ. ಈ ಘಟನೆಯನ್ನು ನೆನಪಿಸಿಕೊಂಡು ಮುಂದೆ ಗಿರೀಶ ಬಹಳ ಭಾವ ವಿಭೋರನಾಗುತ್ತಿದ್ದ. ಅಲ್ಲ, ಶ್ರೀರಾಮಕೃಷ್ಣರಂತಹ ಪರಮ ಪವಿತ್ರಾತ್ಮರು ನನ್ನಂತಹ ನೀಚನ, ಅಧಮನ
ನಾಲಿಗೆಯನ್ನು ಮುಟ್ಟುವುದು ಎಂದರೇನು? ತುಟಿಗಳನ್ನು ಮುಟ್ಟುವುದು ಎಂದರೇನು? ಇದು ನಿಜವಾಗಿ ನಡೆದುದೋ ಕನಸಿನಲ್ಲಿ ನಡೆದುದು ಎಂದು ಅವನು ಆಶ್ಚರ್ಯಚಕಿತನಾಗುತ್ತಿದ್ದ. ಇನ್ನೊಮ್ಮೆ ಶ್ರೀರಾಮಕೃಷ್ಣರು ಅವನಿಗೆ ಅಪಾರ ಕರುಣೆಯಿಂದ ತಮ್ಮ ಪಾದಗಳನ್ನು ಒತ್ತುವಂತೆ ಹೇಳಿದರು. ಗಿರೀಶನಿಗೆ ಅದು ಇಷ್ಟವಾಗಲಿಲ್ಲ. ಅವನು ಯಾರು ಅಷ್ಟು ಸಮಯ ಅವರ ಪಾದಗಳನ್ನು ಒತ್ತುತ್ತಾ ಕುಳಿತುಕೊಳ್ತಾರೆ ಎಂದು ಒಂದು ಬಗೆಯ ಧೋರಣೆಯಿಂದಲೇ ಅವನ ಪಾದಗಳನ್ನು ಒತ್ತಿದ. ಅದರ ಮುಂದೆ ತನಗೆ ದೊರೆತ ಈ ಅವಕಾಶಕ್ಕಾಗಿ ಗಿರೀಶ ಅದೆಷ್ಟು ಹೃದಯ ತುಂಬಿ ಭಾವಿಸುತ್ತಾನೆ ಎಂಬುದು ಗಮನಾರ್ಹವಾದದ್ದು. ಗಿರೀಶನ ಮನಸ್ಸಿನಲ್ಲಿ ಒಂದು ಭಾವನೆ ಇತ್ತು, ತಾನು ಶ್ರೀರಾಮಕೃಷ್ಣರನ್ನು ಮನದಣಿಯೇ ಸೇವೆ ಸಲ್ಲಿಸಲಿಕ್ಕೆ ಆಗಲಿಲ್ಲವಲ್ಲ ಎಂದು. ಒಮ್ಮೆ ಶ್ರೀರಾಮಕೃಷ್ಣರು ಅವನ ಥಿಯೇಟರಿಗೆ ಬಂದಿದ್ದಾರೆ. ಅವನು ಅಂದು ಕುಳಿತಿದ್ದಾನೆ. ಗಿರೀಶ ಶ್ರೀರಾಮಕೃಷ್ಣರ ಎದುರಿನಲ್ಲಿ, ಮಹಾಶಯರೇ, ನಾನು ಈ ಜನ್ಮದಲ್ಲಿ ತೃಪ್ತಿಯಾಗಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಮುಂದಿನ ಜನ್ಮದಲ್ಲಿ ನೀವು ನನ್ನ ಮಗನಾಗಿ ಹುಟ್ಟಿ ಬರಬೇಕು ಎಂದು ತನ್ನ ವಿಜ್ಞಾಪನೆಯನ್ನು ಸಲ್ಲಿಸುತ್ತಾನೆ. ಶ್ರೀರಾಮಕೃಷ್ಣರು, ನಾನು ನಿನ್ನ ಮಗನಾಗಿ ಹುಟ್ಟಿ ಬರಲಿಕ್ಕೆ ಹೇಗೆ ಸಾಧ್ಯ ಆಗುತ್ತದೆ? ಇಲ್ಲ, ಬೇಕಿದ್ದರೆ ನಾನು ನಿನಗೆ ಗುರುವಾಗಬಲ್ಲೆ, ಇಷ್ಟ ದೇವತೆಯಾಗಬಲ್ಲೆ. ಮಗನಾಗಿ ಹುಟ್ಟಿ ಬರುವುದು ಸಾಧ್ಯವಿಲ್ಲ ಎಂದು ಹೇಳಿದಾಗ ಗಿರೀಶನಿಗೆ ಅಸಾಧ್ಯ ಕೋಪ ಬರುತ್ತದೆ. ಅವನು ಅತ್ಯಂತ ಅಶ್ಲೀಲ ಶಬ್ದಗಳನ್ನೆಲ್ಲ ಉಪಯೋಗಿಸಿ ಶ್ರೀರಾಮಕೃಷ್ಣರನ್ನು ಬಾಯಿಗೆ ಬಂದಂತೆ ಬೈಯುತ್ತಾನೆ. ಶ್ರೀರಾಮಕೃಷ್ಣರ ಜೊತೆಯಲ್ಲಿ ಇದ್ದ ಶಿಷ್ಯರಿಗೆ ಗಿರೀಶನ ಮೇಲೆ ಬಹಳ ಕೋಪ ಬರುತ್ತದೆ. ಜೊತೆಯಲ್ಲಿದ್ದ ಶಿಷ್ಯ ಲಾಟು ಅಂತೂ ಗಿರೀಶನನ್ನು ಇನ್ನೇನು ಹೊಡೆದೇ ಹಾಕಬೇಕಾಗಿತ್ತು. ಆದರೆ ಶ್ರೀರಾಮಕೃಷ್ಣರೇ ಸುಮ್ಮನಿದ್ದಾರಲ್ಲ ಎಂದು ಇವರು ತಾಳ್ಮೆಯಿಂದ ಇರಬೇಕಾಗಿ ಬಂತು. ಗಿರೀಶ ಶ್ರೀರಾಮಕೃಷ್ಣರನ್ನು ಚೆನ್ನಾಗಿ ಬೈದ. ಬಳಿಕ ಶ್ರೀರಾಮಕೃಷ್ಣರು ಸಾರೋಟಿನಲ್ಲಿ ದಕ್ಷಿಣೇಶ್ವರಕ್ಕೆ ಹೊರಟರು. ಸಾರೋಟಿನಲ್ಲಿ ಉದ್ದಕ್ಕೂ ಶ್ರೀರಾಮಕೃಷ್ಣರು ತಾಯಿ ಕಾಳಿಯ ಹತ್ತಿರ, ಅಮ್ಮ, ಅವನೊಬ್ಬ ನಟ ಅಷ್ಟೇ, ನಿನ್ನ ಮಹಿಮೆಯನ್ನು ಅವನು ಏನು ತಾನೇ ಬಲ್ಲ, ದಯವಿಟ್ಟು ಅವನನ್ನು ಕ್ಷಮಿಸು ಎಂದು ಮತ್ತೆ ಮತ್ತೆ ಕೇಳಿಕೊಂಡರು. ಶ್ರೀರಾಮಕೃಷ್ಣರನ್ನು ಗಿರೀಶ ಬೈದ ಸಂಗತಿ ಭಕ್ತ ವರ್ಗದಲ್ಲೆಲ್ಲ ಹರಡಿಬಿಟ್ಟಿತು. ಎಲ್ಲ ಭಕ್ತರು ಶ್ರೀರಾಮಕೃಷ್ಣರಿಗೆ, ಇನ್ನು ನೀವು ಗಿರೀಶನ ಹತ್ತಿರ ಹೋಗಲೇಬಾರದು ಎಂದು ಹೇಳಿಬಿಟ್ಟರು. ಅಂದು ರಾಮಚಂದ್ರ ದತ್ತ ದಕ್ಷಿಣೇಶ್ವರಕ್ಕೆ ಬಂದಿದ್ದಾನೆ. ಶ್ರೀರಾಮಕೃಷ್ಣರು, ನೋಡಿದೆಯಾ, ಗಿರೀಶ ನನ್ನನ್ನು ಬೈದು ಬಿಟ್ಟಿದ್ದಾನೆ ಎಂದು ಹೇಳಿದರು. ಅವನು ಏನು ಮಾಡಿದರೂ ನೀವು ಸಹಿಸಿಕೊಳ್ಳಬೇಕು. ಒಂದು ವೇಳೆ ಅವನು ನನ್ನನ್ನು ಹೊಡೆದ ಅಂದರೆ ಅದನ್ನು ನೀವು ತಾಳಿಕೊಳ್ಳಬೇಕು. ರಾಮಚಂದ್ರ ದತ್ತ ಹೇಳುತ್ತಾನೆ, ಭಾಗವತದಲ್ಲಿ ಕಾಳಿಂಗ ಸರ್ಪ ಶ್ರೀ ಕೃಷ್ಣನಿಗೆ ಹೇಳುತ್ತಾನೆ, ಸ್ವಾಮಿ, ನೀನು ನನಗೆ ವಿಷವನ್ನೇ ಕೊಟ್ಟಿದ್ದೀಯ, ಈಗ ನಾನು ನಿನಗೆ ಪ್ರತಿಯಾಗಿ ಅಮೃತವನ್ನು ಹೇಗೆ ಕೊಡಲಿಕ್ಕೆ ಆಗುತ್ತದೆ? ನಾನು ನಿನ್ನನ್ನು ಸ್ತುತಿ ಮಾಡಲಿಕ್ಕೆ ಹೋದರೆ ಆ ವಿಷವೇ ಹೊರಗೆ ಬರುತ್ತದೆ. ಹಾಗೆಯೇ ನೀವು ಗಿರೀಶನಿಗೆ ಏನನ್ನು ಕೊಟ್ಟಿದ್ದೀರೋ ಅದರಿಂದಲೇ ಅವನು ನಿಮ್ಮ ಸ್ತುತಿಯನ್ನು ಮಾಡಿದ್ದಾನೆ. ನೀವು ಅದೆಲ್ಲವನ್ನೂ ತಾಳಿಕೊಳ್ಳಬೇಕು ಎಂದು ರಾಮಚಂದ್ರ ದತ್ತ ಶ್ರೀರಾಮಕೃಷ್ಣರಿಗೆ ಹೇಳುತ್ತಾನೆ. ಶ್ರೀರಾಮಕೃಷ್ಣರಿಗೆ ಈ ಮಾತು ಬಹಳ ಒಪ್ಪಿಗೆ ಆಯಿತು. ಸರಿ, ಹಾಗಾದರೆ ನಡೆ, ನಾವು ಗಿರೀಶನ ಮನೆಗೆ ಹೋಗೋಣ. ಕೆಲವು ಭಕ್ತರು ಬೇಡ ಎಂದು ನಿರಾಕರಿಸಿದರು. ಕೆಲವರು, ಈಗ ಮಧ್ಯಾಹ್ನದ ಬಿಸಿಲಿನಲ್ಲಿ ಹೋಗುವುದು ಬೇಡ, ಸಾಯಂಕಾಲವಾಗಲಿ ಹೋಗೋಣ ಎಂದರು. ಶ್ರೀರಾಮಕೃಷ್ಣರು ಕೇಳಲಿಲ್ಲ.
ಕೂಡಲೇ ಸಾರೋಟನ್ನು ಮಾಡಿಕೊಂಡು ಗಿರೀಶನ ಮನೆಗೆ ಹೋದರು. ಅಲ್ಲಿ ನೋಡಿದರೆ ಗಿರೀಶ ಪಶ್ಚಾತ್ತಾಪದಿಂದ ಕಣ್ಣೀರು ಹಾಕುತ್ತಾ ಕುಳಿತಿದ್ದನು. ಅವನು ಊಟ ನೀರನ್ನು ಬಿಟ್ಟು ತಾನು ಮಾಡಿದ ತಪ್ಪಿಗಾಗಿ ಪರಿತಪಿಸುತ್ತಾ ಕುಳಿತಿದ್ದನು. ಶ್ರೀರಾಮಕೃಷ್ಣರು ಹೋಗಿ ಅವನ ಬಾಗಿಲನ್ನು ತಟ್ಟಿದರು. ಅವನು ಬಾಗಿಲು ತೆರೆದು ನೋಡುತ್ತಾನೆ ಶ್ರೀರಾಮಕೃಷ್ಣರು. ಅವನು ತನ್ನ ಕಣ್ಣುಗಳನ್ನೇ ನಂಬದಾದ. ಅತ್ಯಂತ ಭಕ್ತಿ ಗೌರವಗಳಿಂದ ಅವರನ್ನು ಬರಮಾಡಿಕೊಂಡು ಅವರಿಗೆ ಬಾಗಿ ಬಾಗಿ ನಮಸ್ಕರಿಸುತ್ತಾನೆ. ಆದರೆ ಈ ಸ್ಥಿತಿಯಲ್ಲೂ ಗಿರೀಶ ಹೇಳುತ್ತಾನೆ, ಮಹಾಶಯರೇ, ನೀವು ಏನಾದರೂ ಬರದೇ ಹೋಗಿದ್ದರೆ ನೀವು ಮಾನ ಅಪಮಾನಗಳನ್ನು ಮೀರಿ ನಿಂತಹ ಜ್ಞಾನಿ ಪುರುಷ ಎಂಬ ತೀರ್ಮಾನಕ್ಕೆ ನಾನು ಬರುತ್ತಿರಲಿಲ್ಲ. ಹೀಗೆ ಗಿರೀಶ ಶ್ರೀರಾಮಕೃಷ್ಣರ ಪಾದಗಳಲ್ಲಿ ಬಾಗಿ ಮಣಿದು ಬರುತ್ತಾನೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.